ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ಶೆಡ್ಯೂಲ್ ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಥರ್ಡ್ ರೌಂಡ್ಗೆ ಹೋಗೋರು ಈ ರೀತಿ ಹೊಸ ನಿಯಮಗಳ ರೂಲ್ಸ್ ಕೂಡ ತಂದಿದ್ದಾರೆ. ಅದನ್ನು ಕೂಡ ನೀವು ಗ್ಯಾಪ್ ನೋಡ್ಕೋಬೇಕು. ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಥರ್ಡ್ ರೌಂಡ್ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಬಿಡ್ತಾ ಇದ್ರು. ಬಟ್ ಈ ಬಾರಿ ಆ ರೀತಿ ಮಾಡೋದಿಲ್ಲ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಇದನ್ನ ಕ್ಲಾರಿಫೈನ ಕೆಇಎನೇ ಮಾಡುತ್ತೆ. ಇಲ್ಲಿ ಮೇನ್ ಥಿಂಗ್, ಇಲ್ಲಿ ವಿದ್ಯಾರ್ಥಿಗಳು ಯಾರೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಬಂದ್ಬಿಟ್ಟು ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅಂಡ್ ನೀವು ಚಾಯ್ಸ್ 2 ಚಾಯ್ಸ್ 3 ಎಂಟ್ರಿ ಮಾಡಿರೋರು ನೀವು ಸಿಟಿ ಥರ್ಡ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಈಗ ಆಲ್ರೆಡಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಲ್ಲಿ ನೀವು ಚೆಕ್ ಮಾಡಬಹುದು ಎಷ್ಟೆಲ್ಲ ಸೀಟ್ಗಳು ಕೂಡ ವೇಕೆಂಟ್ ಆಗಿದ್ದಾವೆ ಅಂತ. ಒಂದು ಹೋಲ್ಡ್ ಮಾಡಿರ್ತಾರೆ, ಇಲ್ಲ ಒಂದು ವಿತೌಟ್ ಹೋಲ್ಡ್ ಮಾಡಿರ್ತಾರೆ. ಹೋಲ್ಡ್ ಮಾಡಿರೋರು ಆ ಫೀಸ್ನ ಫುಲ್ ಕಟ್ಟಿರ್ತಾರೆ. ವಿತೌಟ್ ಹೋಲ್ಡ್ ಮಾಡಿರೋರು ಈ ಬಾರಿ ಹೊಸದಾಗಿ ಕಾಷನ್ ಡೆಪಾಸಿಟ್ ನ ಕಟ್ಟಿರ್ತಾರೆ. ಇಷ್ಟು ವಿದ್ಯಾರ್ಥಿಗಳು ನೀವು ಪಾರ್ಟಿಸಿಪೇಟ್ ಕೂಡ ಮಾಡ್ತೀರಾ. ಇಲ್ಲಿ ಮೈನ್ ಥಿಂಗ್, ಇಲ್ಲಿ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂದ್ರೆ ನಿಮಗೆ ಪ್ರಿಫರೆನ್ಸ್ ಮುಖಾಂತರವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಕೂಡ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ಒಂದು 50 ಕಾಲೇಜ್ಗಳನ್ನ ಆಡ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಾನೇ ಒಂದು 50 ಕಾಲೇಜ್ಗಳನ್ನ ಆಡ್ ಮಾಡಿದ್ದೀನಿ ಅನ್ಕೊಳ್ಳಿ. ನನಗೆ 24 ಕಾಲೇಜ್ ಸಿಕ್ಕಿದೆ. 50 ಕಾಲೇಜಲ್ಲಿ ಮೇಲಿಂದ ಬಂದ್ರೆ ಸ್ಟಾರ್ಟಿಂಗ್ ಇಂದ 1, 2, 3 ಅಂತ ಬಂದ್ರೆ 20 20th ನನಗೆ ಸಿಕ್ಕಿದೆ. 20th ಸಿಕ್ಕಿದೆ ಅಂದ್ರೆ 20th ಡೌನ್ ಇರೋದು ನಮಗೆಲ್ಲ ರಿಜೆಕ್ಷನ್ ಆಗುತ್ತೆ. ಅಂದ್ರೆ ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. 20th 20 ಇರುತ್ತೆ. 20 ಮೇಲಿರೋ ಕಾಲೇಜುಗಳು ಮಾತ್ರ ನಿಮಗೆ ಶೋ ಮಾಡುತ್ತೆ. ಬಿಕಾಸ್ ಯಾವ ರೀತಿ ಅಂದ್ರೆ ಕ್ರೈಟೀರಿಯಾ ಇರೋದು ಹಾಗೆ ಅದು ನಿಮಗೆ ಚೆಕ್ಔಟ್ ಮಾಡ್ಕೊಂಡು ಬರೋ ರೀತಿ ಅದೇ ಹಾಗೆ ನಿಮಗೆ ಆ ಕಾಲೇಜ್ ಸಿಕ್ಕಿದೆ ಅಂದ್ರೆ ಅದ್ರಿರೋ ಕೆಳಗಡೆ ಇರೋ ಕಾಲೇಜುಗಳು ವೆನಿಶ್ ಆಗುತ್ತೆ. ವೆನಿಶ್ ಅಂದ್ರೆ ಡಿಲೀಟ್ ಆಗುತ್ತೆ. 20th ಇರುತ್ತೆ. 20th ಮೇಲ್ಗಡೆ ಇರೋ ಸೀಟ್ಗಳು ಕೂಡ ಇರ್ತವೆ. ಆ ಸೀಟ್ಗಳಲ್ಲಿ ನಿಮಗೆ ವ್ಯಾಲಿಡೇಷನ್ ಇರುತ್ತೆ. ವ್ಯಾಲಿಡೇಷನ್ ಅಂದ್ರೆ ಆ ಸೀಟ್ಗಳಲ್ಲಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಆಟೋಮೆಟಿಕಲಿ ಚೆಕ್ ಮಾಡಿ ನಿಮಗೆ ರಿಸಲ್ಟ್ ನ ಘೋಷಣೆ ಮಾಡ್ತಾರೆ. ಇಲ್ಲಿ ಮೇನ್ ಥಿಂಗ್ ಗಮನಿಸಬೇಕಾಗಿರುತ್ತೆ, ನೀವು ಅಲ್ಲಿ ರೀಅರೇಂಜ್ ಮಾಡಿಫಿಕೇಶನ್ ಡಿಲೀಟ್ ಕೂಡ ಮಾಡಬಹುದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ್ದು ಬೇಡ ಅದನ್ನ ಕಿತ್ತಾಕ್ಬೇಕಾಗುತ್ತೆ. ಬಿಕಾಸ್ ನಿಮಗೆ ಥರ್ಡ್ ರೌಂಡ್ ಫೈನಲ್ ಆಗಿರುತ್ತೆ. ಚಾಯ್ಸ್ ಎಂಟ್ರಿ ಏನು ಇಲ್ಲ. ಸಿಕ್ಕಿದ್ರೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿ ಯಾರೆಲ್ಲ ಚಾಯ್ಸ್ 2 ಎಂಟ್ರಿ ಮಾಡಿ ಹೋಲ್ಡ್ ಮಾಡಿರ್ತಾರೆ ಅವರಿಗೆ ಇನ್ ಕೇಸ್ ಹೊಸ ಸೀಟ್ ಸಿಕ್ಕಿದ್ರೆ ಹೋಲ್ಡ್ ಮಾಡಿರೋದು ಕ್ಯಾನ್ಸಲ್ ಆಗುತ್ತೆ. ಹೊಸ ಸೀಟ್ ಸಿಕ್ಕಿಲ್ಲ ಅಂದ್ರೆ ಹೋಲ್ಡ್ ಆಗಿರೋದು ನಿಮಗೆ ಶೋ ಮಾಡಿಸುತ್ತೆ. ಆ ಸೀಟ್ಗೆ ಹೋಗಿ ನೀವು ಮತ್ತೊಮ್ಮೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರು ಚಾಯ್ಸ್ 2 ಎಂಟ್ರಿ ಮಾಡಿರೋರು ಸೇಮ್ ಫೀಸ್ ನ ಕಟ್ಟಿದ್ರೆ ಸೇಮ್ ಕಂಟಿನ್ಯೂ ಆಗುತ್ತೆ. ಎಕ್ಸೆಸ್ ಫೀಸ್ ನ ಕಟ್ಟಿದ್ರೆ ರೀಫಂಡ್ ಆಗುತ್ತೆ. ಕಡಿಮೆ ಫೀಸ್ ನ ಕಟ್ಟಿದ್ರೆ ಅದು ಆಡ್ ಆನ್ ಆಗುತ್ತೆ. ಎಕ್ಸೆಸ್ ಫೀಸ್ ಹೇಗೆ ರಿಫಂಡ್ ಆಗುತ್ತೆ ಅಂದ್ರೆ ಕೆಇಎ ಬಂದ್ಬಿಟ್ಟು ಎಲ್ಲಾ ಪ್ರೊಸೆಸ್ ಮುಗಿದ ನಂತರ ನಿಮಗೆ ಒಂದು ಲಿಂಕ್ ಜನರೇಟ್ ಮಾಡ್ತಾರೆ. ಈ ರೀತಿ ರೀಫಂಡ್ ಅಂತ. ಆ ಲಿಂಕ್ ಅಲ್ಲಿ ನಿಮ್ಮ ಬ್ಯಾಂಕ್ ದಾಖಲೆಗಳನ್ನ ಕೊಟ್ರೆ ನಿಮ್ಮ ಖಾತೆಗೆ ನೇರವಾಗಿ ಜಮೆ ಮಾಡ್ತಾರೆ. ನೀವು ಎಕ್ಸೆಸ್ ಫೀಸ್ ಇದ್ರೆ ಅದು ತೋರಿಸುತ್ತೆ. ನೀವು ಎಕ್ಸೆಸ್ ಫೀಸ್ ನ ಕಟ್ಟು ನೀವು ಅಡ್ಮಿಷನ್ ಆಗಬೇಕು. ಇಷ್ಟರ ಪ್ರೊಸೀಜರ್ ಕೂಡ ಇರುತ್ತೆ. ಚಾಯ್ಸ್ 2 ಎಂಟ್ರಿ ಮಾಡಿರೋ ಗ್ಯಾಪ್ ನೋಡಿಕೊಳ್ಳಿ. ಇಲ್ಲಿ ಹೋಲ್ಡ್ ಮಾಡಿರ್ತೀರಾ, ಹೋಗ್ತೀರಾ, ಅಲ್ಲಿ ಸಿಕ್ಕಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಅದು ಸಿಕ್ಕಿಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗಿರುತ್ತೆ. ಬಟ್ ಹೋಲ್ಡ್ ಮಾಡಿರೋರಿಗೆ ಆಲ್ಮೋಸ್ಟ್ 99% ಸೀಟ್ಗಳು ಕನ್ಫರ್ಮ್ ಆಗಿರುತ್ತೆ. ಬಿಕಾಸ್ ಆಲ್ರೆಡಿ ಸಿಕ್ಕಿರೋ ಕಾರಣ, ನೀವು ಹೋಲ್ಡ್ ಮಾಡಿರೋ ಕಾರಣ. ಇನ್ ಕೇಸ್ ನಿಮಗೆ ಚಾಯ್ಸ್ ಇಲ್ಲಿ ಥರ್ಡ್ ರೌಂಡ್ ಅಲ್ಲಿ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಕೂಡ ನಿಮಗೆ ಇರೋದು ಸಿಗುತ್ತೆ. ಬಟ್ ಇಲ್ಲಿ ಮೇನ್ ಅಲರ್ಟ್ ಆಗಿರೋದು ಚಾಯ್ಸ್ 3 ಅವರು. ಇಲ್ಲಿ ಯಾವುದೇ ರೀತಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರೋ ಕೂಡ ಕ್ಯಾನ್ಸಲ್ ಮಾಡಿರ್ತೀರಾ, ಅಥವಾ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಕೂಡ ನೀವು ಥರ್ಡ್ ರೌಂಡ್ಗೆ ಬಂದಿರ್ತೀರಾ. ಯಾರು ಇಲ್ಲಿ ಬಂದಿರ್ತೀರಾ ಅವರಿಗೆ ಅಲರ್ಟ್ ಆಗಿರಬೇಕು. ಆಪ್ಷನ್ ಎಂಟ್ರಿಗಳು ಕೂಡ ಶೋ ಮಾಡ್ತವೆ ನಿಮಗೆ ಗೊತ್ತಿರೋ ಹಾಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಬಬಲಿ ಈ ರೀತಿ ಇರೋರಿಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಡ್ತಾರಾ, ಅಥವಾ ಅವ್ರಿಗೆ ಇರೋದೇ ತೋರಿಸುತ್ತಾ ಅಂತ ಹೇಳಿ ಕಾಯ್ದು ನೋಡ್ಬೇಕಾಗುತ್ತೆ. ಅಲ್ಲಿ ಮೇನ್ ಥಿಂಗ್ ಅವ್ರಿಗೆ ಕೂಡ ಹೊಸದಾಗಿ ಬಿಡೋ ಸಾಧ್ಯತೆ ಕಡಿಮೆ ಇದೆ. ಅಲ್ಲಿ ಕೂಡ ಅವರಿಗೆ ಆಪ್ಷನ್ ಎಂಟ್ರಿ ಇರುತ್ತೆ. ನೀವು ರೀಅರೇಂಜ್ ಮಾಡಿಫಿಕೇಶನ್ ಡಿಲೀಟ್ ಕೂಡ ಮಾಡ್ಕೊಳ್ತೀರಾ. ಅದೊಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಆದ್ರೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಅವರಿಗೆ ಬೇರೆ ಆಪ್ಷನ್ಸ್ ಕೂಡ ಇಲ್ಲ, ಸೀಟ್ ಸಿಗೋದಿಲ್ಲ. ಬಿಕಾಸ್ ಅದಕ್ಕೋಸ್ಕರ ಹೇಳೋದು, ಫಸ್ಟ್ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ನೀವು ಮಾಡಬೇಕಾಗುತ್ತೆ. ಕೆಲವರು ಅತಿರೇಕದ ವರ್ತನೆ ಮಾಡ್ಬಿಟ್ಟು 10 ಕಾಲೇಜ್ 20 ಕಾಲೇಜ್ ಆಡ್ ಮಾಡಿ ಯಾವ್ದು ಸಿಗದೆ ಇರೋದನ್ನ ಆಡ್ ಮಾಡಿರ್ತಾರೆ. ನೋಡ್ಕೊಳ್ಳೋದಿಲ್ಲ, ಸ್ಟಡಿ ಮಾಡೋದಿಲ್ಲ, ನೀಟಾಗಿ ಮಾಡೋದು, ಆ ರೀತಿ ಮಾಡಿರ್ತಾರೆ. ಅದಕ್ಕೋಸ್ಕರ 50 to 100 ವರೆಗೂ ಕಾಲೇಜ್ಗಳನ್ನ ಆಡ್ ಮಾಡಿದ್ರೆ ನಿಮಗೆ ಫಸ್ಟ್ ರೌಂಡ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಸೆಕೆಂಡ್ ರೌಂಡ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಥರ್ಡ್ ರೌಂಡ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಆ ರೀತಿ ಮಾಡಬೇಕಾಗುತ್ತೆ. ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮ್ಮ ರ್ಯಾಂಕ್ ಅಷ್ಟಕ್ಕೆ ಸೀಮಿತವಾಗಿ ಕೂಡ ನೀವು ಮಾಡಿರಬಾರ್ದು. ಅದ್ರ ಹೊರಗೆ ಹೋಗಿ ಅದ್ರ ಕೂಡ ಮಾಡಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇನ್ ಕೇಸ್ ನೀವೇನಾದ್ರು ಇಲ್ಲಿ ಬಂದಿರ್ತೀರಾ, ಸೀಟ್ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಫುಲ್ ಕೌನ್ಸಿಲ್ ಇಂದ ಹೋಗ್ತೀರಾ, ಏನು ನಿಮಗೆ ರೀಫಂಡ್ ಆಗುತ್ತೆ. ನಿಮಗಿರೋದು ಏನಿಲ್ಲ, ಬಟ್ ನಿಮಗೆ ಸೀಟ್ ಸಿಗೋದಿಲ್ಲ. ನೀವು ನೆಕ್ಸ್ಟ್ ಆಪ್ಷನ್ ಇನ್ನೊಂದಲ್ಲ ನೀವು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಇನ್ ಕೇಸ್ ಸೀಟ್ ಸಿಕ್ಕಿದ್ರು ಕೂಡ ಹೋಗಿಲ್ಲ ಅಂದ್ರೆ ನಮಗೆ ಅದನ್ನ ಪೆನಾಲ್ಟಿ ಹಾಕ್ತಾರೆ, ಡಿಸಿಷನ್ ತೆಗೆದುಕೊಳ್ತಾರೆ. ನಾವು ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಮೇನ್ ಥಿಂಗ್, ನಿಮ್ಮ ಡಾಟಾ ಇರುತ್ತೆ. ನೀವೇನಾದ್ರೂ ಇಲ್ಲಿ ಸೀಟ್ ಸಿಕ್ಕಿ ಹೋಗಿಲ್ಲ ಅಂದು ನೀವೇನಾದ್ರೂ ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೋದ್ರೆ, ಬೇರೆ ರೀತಿ ಹೋದ್ರೆ ನಮಗೆ ಗೊತ್ತಾಗುತ್ತೆ. ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಲೈಕ್ ನೀವು ಎಲ್ಲ ಕೂಡ ನೀವು VTU ಅಂದ್ರೆ ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಅಂಡರ್ ನೀವು ಬರೋ ಕಾರಣ ಅಲ್ಲಿ ನಿಮಗೆ ಮಾಹಿತಿ ಹೋಗುತ್ತೆ. ನಿಮಗೆ ನೆಕ್ಸ್ಟ್ ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸ್ಟ್ರಿಕ್ಟ್ ಆಕ್ಷನ್ ಮಾಡ್ತೀವಿ ಅಂತ. ಸೀಟ್ ಸಿಕ್ಕಿ ಹೋಗಿಲ್ಲ ಅಂದ್ರೆ ಕೂಡ ಕಷ್ಟ, ಸೀಟ್ ಸಿಗದೆ ಇದ್ರು ಕೂಡ ಕಷ್ಟ. ಈ ರೀತಿ ವಿದ್ಯಾರ್ಥಿಗಳು ಅತಂತ್ರರಾಗ್ತೀರಾ. ಥರ್ಡ್ ರೌಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಬಾರಿ ಇದು ಫೈನಲ್ ಸ್ಟೆಪ್ ಆಗಿರೋ ಕಾರಣ ಇಲ್ಲಿ ನಿಮಗೆ ಸೀಟ್ಗಳು ಉಳಿದಿರ್ತವೆ. ಚೆಕ್ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಇದೆ. ಪ್ರಾಬಬಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಡಿರೋದು ನೋಡಿದ್ರೆ ನಿಮಗೆ ಇನ್ ಕೇಸ್ ಬಿಟ್ಟರು ಬಿಡಬಹುದು ಫ್ರೆಶ್ ಆಪ್ಷನ್ ಎಂಟ್ರಿನ. ಸದ್ಯಕ್ಕೆ ಬಿಡೋಲ್ಲ ಅಂತ ಇದ್ದಾರೆ.
ಬೋರ್ಡಲ್ಲ ಫ್ರೆಶ್ ಆಪ್ಷನ್ ಎಂಟ್ರಿ ಅಂದರೆ ನೀವು ಈ ರೀತಿ ಡಿಸಿಷನ್ ತೆಗೆದುಕೋಬೇಕಾಗುತ್ತೆ. ರೀಅರೇಂಜ್ ಮಾಡಿಫಿಕೇಶನ್ ನೋಡಿ ಯೋಚನೆ ಮಾಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಥರ್ಡ್ ರೌಂಡ್ಗೆ ಹೋಗೋರು ಎಚ್ಚರವಾಗಿರಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್. ಥ್ಯಾಂಕ್ ಯು.